ಈ ಸತಿ ಬಿಜೆಪಿ ಪಕ್ಷ ತರಲೇಬೇಕು. ಸೂರ್ಯಚಂದ್ರ ಎಷ್ಟು ನಿಜ ಆದರೆ ಈ ಸತಿ ದಕ್ಷಿಣದಾಗೆ ಕಮಲ ಅರಳಿಸೋದು ಸತಸಿದ್ಧ ಸರ್. ನಮ್ಮ ದಕ್ಷಿಣ ಭಾಗದಲ್ಲಿ ಅಲ್ಪಸಂಖ್ಯಾತರ ಆ ಕಡೆ ಭಾಗದಲ್ಲಿ ಅಭಿವೃದ್ಧಿ ಇವ್ರು ಮಾಡಿದ್ದಾರೆ ಸರ್. ಶಾಮನೂರ್ನವರು ಈ ಕಡೆ ನಮ್ಮ ಭಾಗಕ್ಕೆ ಯಾವುದೇ ರೀತಿ ಅವರು ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಸುಮ್ಮನೆ ಅಷ್ಟು ಕೋಟಿ ಅನುದಾನ ಬಂತು, ಇಷ್ಟು ಕೋಟಿ ಅನುದಾನ ಬಂತು ಅಂತೇಳಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಸರ್. ಒಂದು ಕಾಲೇಜ್ ಇಲ್ಲ. ಅಲ್ಪಸಂಖ್ಯಾತರು ಟಿಕೆಟ್ ಕೇಳೋದ್ರಾಗ ಏನು ತಪ್ಪೇನಿಲ್ಲ, ಅವರಿಗೂ ಕೊಡಬೇಕು ಟಿಕೆಟ್. ಕುಟುಂಬ ರಾಜಕಾರಣ ಮಾಡಿದರೆ ಮತ್ತೆ ಇಷ್ಟು ದಿನ ಶಾಮನೂರು ಶಿವಶಂಕರಪ್ಪ ಗೆಲ್ಸ್ಕೊಂಬಂದಿರೋದು ಅಲ್ಪಸಂಖ್ಯಾತರು ಮತ್ತೆ ಎಲ್ಲಿಗೆ ಹೋಗ್ಬೇಕು ಸರ್ ಅವರು? ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪನವರು ನಿಧನ ಹೊಂದಿದ ನಂತರ ಈಗ ಮತ್ತೊಮ್ಮೆ ಉಪಚುನಾವಣೆ ಎದುರಾಗಿರ್ತಕ್ಕಂಥದ್ದು. ಅಂದರೆ ಒಂದು ಕಡೆ ಶತಾಯಗತಾಯ ಬಿ ಜೆ ಪಿಯವರು ಈ ಬಾರಿಗೆ ಬಿ ಜೆ ಪಿಯವನ್ನ ಧ್ವಜವನ್ನು ಹಾರಿಸಲೇಬೇಕು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಜೊತೆಗೆ ಯುವಕರಿದ್ದಾರೆ ಬಿ ಜೆ ಪಿಯಿಂದ, ಅವ್ರನ್ನೇ ಮಾತಾಡಿಸ್ತೇನೆ. ಈ ಬಾರಿ ಚುನಾವಣೆ ಕಣ ಹೇಗಿದೆ ಸರ್? ಈ ಬಾರಿ ಚುನಾವಣೆ ಕಣ ಭಾಳ ಚೆನ್ನಾಗಿದೆ. ಈ ಸತಿ ಎಲ್ಲ ನಮ್ಮ ರೇಣುಕಾಚಾರ್ಯ ಅವ್ರದ್ದು, ನಮ್ಮ ಸಿದ್ದೇಶಣ್ಣವ್ರದ್ದು ಒಂದು ಸ್ವಲ್ಪ ಏನೋ ವೈಮನಸ್ಸಾಗಿ ದೂರ ಇದ್ದರು, ಎಲ್ಲ ಒಂದಾಗಿ ಪಕ್ಷನ ಈ ಸತಿ ಬಿ ಜೆ ಪಿ ಪಕ್ಷ ತರಲೇಬೇಕು. ಸೂರ್ಯಚಂದ್ರ ಎಷ್ಟು ನಿಜ ಆದರೆ ಈ ಸತಿ ದಕ್ಷಿಣದಾಗೆ ಕಮಲ ಅರಳಿಸೋದು ಸತಸಿದ್ಧ ಸರ್. ಅಂದರೆ ಎಲ್ಲೋ ಒಂದು ಕಡೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾರೆ, ನಾವೆಲ್ಲರೂ ಒಂದೇ ಇದ್ದೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಹೈಕಮಾಂಡ್ಗೆ ಒಂದು ಸಂದೇಶ ಕೊಡ್ತೀವಿ ಸರ್. ಅಂದರೆ ಏನು ಸರ್ ಅದು ಬೇರೆದವರು ಇಲ್ಲಿ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಒಗ್ಗಟ್ಟು ಪ್ರದರ್ಶನ ಆಯಿತಾ ಹೇಗೆ ಸರ್? ನಮ್ಮ ನಿನ್ನೆ ಎಲ್ಲ ನಮ್ಮ ಅಜಯ್ ಕುಮಾರ್ ಆಗಿರ್ಬೋದು, ನಮ್ಮ ಯಶವಂತರಾವ್ ಜಾಧವ್ ಅವರಾಗಿರ್ಬೋದು, ರಾಜನಹಳ್ಳಿ ಶಿವಕುಮಾರ್ ಆಗಿರ್ಬೋದು, ಶ್ರೀನಿವಾಸ್ ದಾಸ್ಕರಪ್ಪನವರಾಗಿರ್ಬೋದು, ಎಲ್ಲರೂ ಸಮೇತನೂ ಒಂದಾಗಿ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿ ನಾವು ಈ ಸತಿ ಬಿ ಜೆ ಪಿಯಲ್ಲಿ ಈ ಸತಿ ನಮ್ಮ ಬಿ ಜೆ ಪಿ ಪಕ್ಷ ನಾವು ಯಾರೇ ಅಭ್ಯರ್ಥಿ ಆದರೂ ನಮ್ಮ ಪಕ್ಷ ಗೆಲ್ಲಬೇಕು ಅಂತೇಳಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಿಂತು ಮಾಡೇ ಮಾಡ್ತೀವಿ ಅಂತೇಳಿ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಸರ್. ಖಂಡಿತ. ಅಂದರೆ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಅಂತ ಬಂದಾಗ ಸಾಕಷ್ಟು ಅಭಿವೃದ್ಧಿ ಆಗಬೇಕಿತ್ತು, ಅಭಿವೃದ್ಧಿ ಆಗಿಲ್ಲಲ್ಲ. ಯಾವ ಕಾರಣಕ್ಕಾಗಿ ಸರ್? ಈಗ ನಮ್ಮ ದಕ್ಷಿಣ ಭಾಗದಲ್ಲಿ ಅಲ್ಪಸಂಖ್ಯಾತರು ಆ ಕಡೆ ಭಾಗದಲ್ಲಿ ಅಭಿವೃದ್ಧಿ ಇವ್ರು ಮಾಡಿದ್ದಾರೆ ಸರ್. ಶಾಮನೂರ್ನವರು ಅಭಿವೃದ್ಧಿ ಆ ಕಡೆಗೆ ಸ್ಕೂಲು, ಸ್ಟೇಡಿಯಮ್ಮು, ಕಾಲೇಜ್ಗಳು ಮಾಡಿದ್ದಾರೆ ಆ ಕಡೆಗೆ. ಈ ಕಡೆ ನಮ್ಮ ಭಾಗಕ್ಕೆ ನಮ್ಮ ಇಲ್ಲಿ ಹೊಂಡಾ ಸರ್ಕಲ್ ಆಗಿರ್ಬೋದು, ಆಗೇದಿಬ್ಬ ಸರ್ಕಲ್ಲು, ದುಗ್ಗಮ್ಮನ ದೇವಸ್ಥಾನ, ಈ ಕಡೆಗೆ ಬಾರ್ಲೈನ್ ರೋಡ್ ಆಗಿರ್ಬೋದು, ಈ ಕಡೆ ಗಡಿಯಾರ ಕಂಬ ಆಗಿರ್ಬೋದು, ಈ ಕಡೆಗೆ ಯಾವುದೇ ರೀತಿ ಅವರು ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಎಲ್ಲವೂ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಅವ್ರ ಜೊತೆಗಿರೋರು ಎಲ್ಲ ನಾಯಕರುಗಳು ಹೇಳ್ತಾರೆ. ಸುಮ್ಮನೆ ಅಷ್ಟು ಕೋಟಿ ಅನುದಾನ ಬಂತು, ಇಷ್ಟು ಕೋಟಿ ಅನುದಾನ ಬಂತು ಅಂತೇಳಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಸರ್. ಒಂದು ಕಾಲೇಜ್ ಇಲ್ಲ, ಈ ಕಡೆಗೆ ಒಂದು ಸ್ಟೇಡಿಯಂ ಮಾಡಿಲ್ಲ, ಒಂದು ಒಳ್ಳೆಯ ಪಾರ್ಕ್ಗಳು ಇಲ್ಲ, ಒಂದು ಯಾವುದೇ ಒಂದು ಸೌಲಭ್ಯಗಳು ನಿರ್ಮಾಣ ಮಾಡಿಲ್ಲ. ಸುಮ್ಮನೆ ಅದನ್ನು ನಿರ್ಮಾಣ ಮಾಡಿದೆ, ಇದನ್ನು ನಿರ್ಮಾಣ ಮಾಡಿದೆ ಅಂಥೇಳಿ ಸುಮ್ಮನೆ ಇವೆಲ್ಲ ಡೋಂಗಿ ಹೇಳ್ತಿದ್ದಾರೆ, ಡೋಂಗಿ ಮಾಡ್ತಿದ್ದಾರೆ. ಹಂಗಾಗಿ ತಾವು ಕೂಡ ಹೇಳ್ತಾ ಇದ್ರಿ ಸಾಕಷ್ಟು ಅಭಿವೃದ್ಧಿ ಆಗಿಲ್ಲ ಅಂತೇಳಿ. ನಾವು ಕೂಡ ಸಾಕಷ್ಟು ಜನರನ್ನ ಕೇಳಿದ್ವಿ. ಅಂದರೆ ಈ ಬಾರಿ ಶತಾಯಗತಾಯ ಬದಲಾವಣೆ ಆಗ್ಬೇಕು ಸರ್ ನಮ್ಮ ಕ್ಷೇತ್ರದಲ್ಲಿ ಅಂತೇಳಿ ಅಲ್ಪಸಂಖ್ಯಾತ ನಾಯಕರು ಹೇಳ್ತಾರೆ ಸರ್. ಅಂದರೆ ಈಗ ಒಂದು ಕುಟುಂಬಕ್ಕೆ ಸತತವಾಗಿ ನಾವು ಓಟನ್ನು ಹಾಕಿದ್ದೇವೆ ಮತ್ತು ಅದೇ ಕುಟುಂಬಕ್ಕೆ ಈ ಬಾರಿ ಟಿಕೆಟ್ ಕೊಟ್ಟರೆ ನಾವು ಬದಲಾವಣೆ ಬಯಸ್ತೇವೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅಲ್ಪಸಂಖ್ಯಾತರು ಕೂಡ ಸಾಕಷ್ಟು ಲಾಬಿ ಕೂಡ ನಡೆಸ್ತಾ ಇದ್ದಾರೆ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಈ ಬಾರಿ ಅಂತೇಳಿ. ಇನ್ನೊಂದು ಕಡೆ ಎಸ್ ಮಲ್ಲಿಕಾರ್ಜುನ ಅವ್ರ ಪುತ್ರನಿಗೆ ಟಿಕೆಟ್ ಕೊಡಬೇಕಂದ್ರೆ ಅವರೊಂದು ಕಡೆ ಶತಾಯಗತಾಯ ಪ್ರಯತ್ನ ನಡೆಸ್ತಾ ಇರ್ತಕ್ಕಂಥದ್ದು. ಇದೆಲ್ಲ ಒಂದು ಕಡೆ ಬಿ ಜೆ ಪಿಗೆ ಪ್ಲಸ್ ಅನಿಸಲ್ವಾ? ಹೌದು ಸರ್. ಇನ್ನೊಂದು ಈಗ ಅಲ್ಪಸಂಖ್ಯಾತರು ಶಾಮನೂರು ಶಿವಶಂಕರಪ್ಪರು ಹಿರಿಯರು, ಅವರು ಇದ್ದಾಗಿಂದ ಅಲ್ಪಸಂಖ್ಯಾತರು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಬಂದರು. ಅವ್ರು ಸಪೋರ್ಟ್ ಮಾಡ್ಕೊಂಡು ಓಟ್ ಹಾಕೊಂಡು ಗೆಲ್ಸ್ಕೊಂಬಂದ್ರು ಸರ್ ಇಲ್ಲಿ ತನೂ. ಪಾಪ ಅವರು ಟಿಕೆಟ್ ಕೇಳೋದ್ರಾಗ ಏನು ತಪ್ಪೇನಿಲ್ಲ, ಅವರಿಗೂ ಕೊಡಬೇಕು ಟಿಕೆಟ್. ಅವರಿಗೂ ಕೊಟ್ಟು ಬರೀ ಮಲ್ಲಿಕಾರ್ಜುನ ಮಕ್ಕಳು ಅವರಿಗೆ ಕುಟುಂಬ ರಾಜಕಾರಣ ಮಾಡಿದರೆ ಮತ್ತು ಇಷ್ಟು ದಿನ ಶಾಮನೂರು ಶಿವಶಂಕರಪ್ಪ ಗೆಲ್ಸ್ಕೊಂಬಂದಿರೋದು ಅಲ್ಪಸಂಖ್ಯಾತರು ಮತ್ತು ಎಲ್ಲಿಗೆ ಹೋಗ್ಬೇಕು ಸರ್ ಅವರು? ಹಂಗಾಗಿ ಅಲ್ಪಸಂಖ್ಯಾತರಿಗೆ ಕೊಟ್ಟು ನೋಡಬೇಕು. ನಾವು ಇಲ್ಲಿ ನಮ್ಮ ಪಕ್ಷದಲ್ಲಿ ಇವತ್ತು ಸಂಜೆ 7:30-8 ಗಂಟೆ ಒಳಗೆ ಕ್ಯಾಂಡಿಡೇಟ್ ಅನೌನ್ಸ್ಮೆಂಟ್ ಆಗುತ್ತೆ. ಯಾರಿಗೆ ಅಂತೇಳಿ ಯಾರಿಗೆ ಕೊಟ್ಟರು ಸರ್ ನಮ್ಮ ಪಕ್ಷದಲ್ಲಿ ನಾವು ದುಡ್ದು ಈ ಸತಿ ದಕ್ಷಿಣದಲ್ಲಿ ಬಿ ಜೆ ಪಿ ಗೆಲ್ಲಿಸ್ತೀವಿ ನಾವೆಲ್ಲ ಕಾರ್ಯಕರ್ತರು ಒಂದಾಗಿ ಅಂಥೇಳಿ. ಈಗಾಗಲೇ ತಮ್ಮ ಬಿ ಜೆ ಪಿಯಿಂದ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಈಗ ನಾನು ಈ ಬಾರಿ ಅಭ್ಯರ್ಥಿ ಅಂತ ಸಾಕಷ್ಟು ಜನ ಹೇಳ್ಕೊಂಡಿದ್ರು. ಅಂದರೆ ನಿಮ್ಮ ಒಂದು
ಹೇಳ್ತಾ ಇದ್ರಿ ಇವತ್ತು ಸಾಯಂಕಾಲ ತಮ್ಮ BJP ಒಂದು ಅಭ್ಯರ್ಥಿಯನ್ನು ಪ್ರಕಟಿಸಲಾಗುತ್ತೆ ಅಂಥೇಳಿ. ಯಾರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಸರ್ ತಮ್ಮ ಭಾಗದಿಂದ? ಸರ್ ಈ ಕಡೆ ದಕ್ಷಿಣ ಭಾಗದಿಂದ ನಮ್ಮ ತಂದೆಯವರು MP ಕೃಷ್ಣಮೂರ್ತಿ ಪವರ್ ಅಂತೇಳಿ ಅವರು 1900 ಜನಸಂಘದಿಂದನೂ 1980ರಿಂದನೂ ಪಕ್ಷ ಕಟ್ಟಿ ಪಕ್ಷ ಸಂಘಟನೆ ಮಾಡಿ ಜಿಲ್ಲಾದ್ಯಂತ ಪಕ್ಷ ಸಂಘಟನೆ ಮಾಡಿ ಮತ್ತು ರಾಜ್ಯ ನಾಯಕರ ಜೊತೆ ಸೇರಿ ಅವತ್ತಿನ ಇದರೊಳಗೆ 2001-2ರೊಳಗೆ CT ರವಿ ಅಣ್ಣವರು, ರಘುನಾಥ್ ಮಲ್ಕಾಪುರೆ, ಲಿಂಬಾವಳಿ ಇಂಥವ್ರ ಜೊತೆಗೆಲ್ಲ ಅವತ್ತು ನಾಯಕರ ಜೊತೆಗೆಲ್ಲ ಜೊತೆಗೂಡಿ ಪಕ್ಷ ಸಂಘಟನೆ ಮಾಡಿದಾರೆ ಸರ್. ಅವಾಗಿಂದ 2002ರೊಳಗೆ ನಮ್ಮ ತಂದೆಯವರು ರಾಜ್ಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. CT ರವಿಯವರು ರಾಜ್ಯಾಧ್ಯಕ್ಷರಾದಾಗ ಹಂಗಾಗಿ ಅವರಿಗೂ ಈ ಕಡೆಗೆಲ್ಲ ಕಾರ್ಪೊರೇಟ್ರು 8ನೇ ವಾರ್ಡಾಗೆ ನಮ್ಮ ತಂದೆಯವರು ಕಾರ್ಪೊರೇಟರ್ ಆಗಿದ್ದರು ಕೃಷ್ಣಮೂರ್ತಿ ಪವರ್ ಅವರು. ಅವಾಗೆಲ್ಲ ವರ್ಕೆಲ್ಲ ಮಾಡಿಸಿದ್ದಾರೆ. ಮನೆಗೆ ರೋಡ್ಗಳು, ಮನೆ ಮುಂದೆ ರೋಡ್ಗಳು, ಅಲ್ಲೆಲ್ಲ ನಡೆಯಕ್ಕೆ ಬರ್ತಿದ್ದಿಲ್ಲ ಸರ್ ಜನಕ್ಕೆ. ಹಂಗೆ ಮಳೆ ಬಂದಾದಮೇಲೆ ನಡೆಯಕ್ಕೆ ಬರ್ತಿದ್ದಿಲ್ಲ. ಮನೆ ನೀರು, ಆಮೇಲೆ ಬೀದಿ ದೀಪ ಎಲ್ಲವೂ ಮಾಡಿಸಿದ್ರು. ಹಂಗಾಗಿ ಅಂಥ ವ್ಯಕ್ತಿಗೆ ಟಿಕೆಟ್ ಕೊಡಬೇಕು, ಟಿಕೆಟ್ ಒಂದು ಸತಿ ಪಕ್ಷ ಗುರುತಿಸಿ ಟಿಕೆಟ್ ಕೊಡಬೇಕು ಅಂತ ಹೇಳ್ತಿದ್ದೀನಿ ಸರ್. ಮತ್ತು ಅಜಯ್ ಕುಮಾರ್ ಅವ್ರದ್ದು ಎಲ್ಲೆಲ್ಲ ಹೋಲ್ಡಿಂಗ್ ಇದೆ, ಅವರು ಒಳ್ಳೆಯ ವ್ಯಕ್ತಿ. ಅವರಿಗಿಲ್ಲ ನಮ್ಮ ತಂದೆಯವರಿಗೆ ಕೃಷ್ಣಮೂರ್ತಿ ಪವರ್ ಅವರಿಗೆ ಯಾರಿಗಾರು ಟಿಕೆಟ್ ಕೊಟ್ಟರೆ ಚೆನ್ನಾಗಿದೆ ಸರ್. ಯಾರಿಗೆ ಈ ಬಾರಿ ಟಿಕೆಟ್ BJPಯಿಂದ ಕೊಟ್ಟರು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ತಾರ? ಹೌದು ಸರ್, ಯಾರಿಗಾದರೂ ಯಾವುದೇ ವ್ಯಕ್ತಿಗಾದರೂ ಕೊಟ್ಟರು ಚುನಾವಣೆ ಈ ಟೈಮ್ ಎದುರಿಸಿ ನಾವು ದಾವಣಗೆರೆ ದಕ್ಷಿಣದಲ್ಲಿ ಕಮಲವನ್ನು ಅರಳಿಸಿ ಗೆಲ್ತೀವಿ ಅಂತೇಳಿ ಹೇಳ್ತೀವಿ ಸರ್. ಈ ಬಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ಶಾಸಕರಾದರೂ ಕೂಡ ನಿಮ್ಮ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳು ಏನೇನಾಗಬೇಕು ಸರ್? ನಿಮ್ಮ ಪ್ರಮುಖವಾಗಿ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಆಸ್ಪತ್ರೆ ಇಲ್ಲ, ಒಂದು ಅಲ್ಲಿರ್ತಕ್ಕಂಥ ನಿರುದ್ಯೋಗಿಗಳು ತಾಂಡವಾಡ್ತಾ ಇರ್ತಕ್ಕಂಥದ್ದು, ನಿರುದ್ಯೋಗಿಗಳ ಒಂದು ಕಾರ್ಖಾನೆ ವ್ಯವಸ್ಥೆ ಆಗಬೇಕಾಗತ್ತೆ. ಒಂದು ಕಡೆ ಅಲ್ಲಿ ಮೆಡಿಕಲ್ ಕಾಲೇಜ್ ಆದರೂ ಆಗ್ಬೋದು, ಗೌರ್ಮೆಂಟಿಂದ ಇಂಜಿನಿಯರಿಂಗ್ ಕಾಲೇಜ್ ಆದರೂ ಆಗಬೇಕಾಗತ್ತೆ. ಒಳ್ಳೆಯ ಆಟದ ಮೈದಾನ ಇಲ್ಲ. ಇದೆಲ್ಲ ಸಾಕಷ್ಟು ಜನರು ಹೇಳ್ತಾ ಇರ್ತಿದ್ರು. ಸಾಕಷ್ಟು ಬಾರಿ ಈ ಬಾರಿ ಇಲ್ಲಿ ಶಾಮನೂರು ಶಿವಶಂಕರಪ್ಪನವರಿದ್ದರು, ನಾವು ಕೇಳ್ತಾ ಇರಲಿಲ್ಲ. ಈ ಬಾರಿ ಆದರೂ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ, ನಾವು ಬದಲಾವಣೆ ಬಯಸ್ತೇವೆ ಅಂತ ಹೇಳ್ತಾರೆ. ಆದರೆ ಈ ಬಾರಿ ಯಾರೋ ಶಾಸಕರಾದರೂ ಕೂಡ ಅಲ್ಲಿ ಆ ಭಾಗದಲ್ಲಿ ಏನೇನು ಮಾಡಬೇಕಾಗುತ್ತೆ ಸರ್? ಸರ್ ಅಲ್ಲಿ ಈ ನಮ್ಮ ದಕ್ಷಿಣ ಭಾಗದಲ್ಲಿ ಯಾವುದೇ ರೀತಿ ಒಂದು ನೀವು ಹೇಳ್ದಂಗೆ ಒಂದು ಆಟದ ಮೈದಾನ ಇಲ್ಲ, ಒಂದು ಸುರಕ್ಷಿತವಾದ ಒಂದು ಆಸ್ಪತ್ರೆ ಇಲ್ಲ, ಒಂದು ದೊಡ್ಡ ಕಾಲೇಜ್ಗಳೂ ಇಲ್ಲ ಸರ್. ಇಲ್ಲಿ ಈ ನಮ್ಮ ಭಾಗದಲ್ಲಿ ಒಂದು ಸ್ಕೂಲ್ಗಳು, ಒಳ್ಳೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಇಲ್ಲ. ಮಕ್ಕಳಿಗೆ ಎಜುಕೇಷನ್ ಓದಿಸ್ಬೇಕಂದ್ರೆ ಅಲ್ಲಿಂದ ಈ ಕಡೆ ಕಳಿಸ್ಬೇಕಾಗುತ್ತೆ ನಾವು. ಶಾಮನೂರು ರೋಡು ಇಲ್ಲಾಂದರೆ ಇಲ್ಲಿ ರಿಂಗ್ ರೋಡ್ ಸರ್ಕಲ್ಲು ಈ ಕಡೆಗೆಲ್ಲ ಏನೇನು ಒಳ್ಳೊಳ್ಳೆ ಸ್ಕೂಲ್ಗಳು ಇದ್ದಾವೋ ಇಲ್ಲಿಂದ ಅಲ್ಲಿಗೆ ಕಳಿಸ್ಬೇಕಾಗುತ್ತೆ. ಈಗ ಯಾರು ನಮ್ಮ ಏನು ಆಸ್ಪಿರೆಂಟ್ಸ್ಗಳು ಎಲ್ಲ ಏನಿದ್ದಾರೆ ಇವತ್ತು ಸಂಜೆ ಒಳಗೆ ಏನು ಅಭ್ಯರ್ಥಿ ನಿರ್ಣಯ ಪಕ್ಷ ನಿರ್ಣಯ ಬರುತ್ತೆ, ಆ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸಿ ಮುಂದಿನ ದಿನದಲ್ಲಿ ನಾವು ಗೆಲ್ಲಿಸಿ ಅವರಿಗೆ ಶಾಸಕರನ್ನು ಮಾಡಿ ಏನೇನು ಅಭಿವೃದ್ಧಿ ಆಗಬೇಕು ಈ ಮುಂದಿನ ನಮ್ಮ BJPಯಿಂದ ಯಾವ ಶಾಸಕರಾಗ್ತಾರೆ ಹಾಗೆ ಆಗ್ತಾರೆ ಸರ್. ಸೂರ್ಯಚಂದ್ರ ಎಷ್ಟು ನಿಜ ಆದರೆ ಈ ಸತಿ ನಮ್ಮ BJPಯಿಂದ ಯಾವುದೇ ವ್ಯಕ್ತಿ ಆಗಲಿ ನಮ್ಮ ಅವರು MLA ಆಗೋದು ಖಚಿತ. ಅವರು ಈ ಬಂದಂಥ MLA ಅಭಿವೃದ್ಧಿ ಮಾಡಿಸ್ತಾರಂತೆ ನಮಗೆ ಭರವಸೆ ಇದೆ ಸರ್. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.